ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಚಿಕನ್ ಫ್ರೈನ ಹೇಗೆ ಮಾಡೋದು ಅಂತ ತೋರಿಸೋಣ ಅಂದ್ಬಿಟ್ಟು ಚಪಾತಿ, ಪೂರಿ, ದೋಸೆ, ಇಡ್ಲಿ ಜೊತೆಗೆ ಮುದ್ದೆ ಜೊತೆಗೂ ತಿನ್ಬೋದು. ತುಂಬ ಸಿಂಪಲಾಗಿ ಕೂಡ ಮಾಡ್ಕೋಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಬೇಕಾಗಲ್ಲ. ಒಂದು 5ರಿಂದ 8 ನಿಮಿಷ ಆದರೆ ಸಾಕು, ಈ ಚಿಕನ್ ಗ್ರೇವಿ ರೆಡಿ ಆಗಿಬಿಡುತ್ತೆ. ಮಕ್ಳಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ, ನಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಈಗ ಅರ್ಜೆಂಟಲ್ಲಿ ಏನೋ ಒಂದು ಚಿಕನ್ದು ಏನಾದರೂ ಐಟಮ್ ಮಾಡ್ಕೋಬೇಕು ಅಂದರೆ ಈ ರೀತಿ ಮಾಡ್ಕೋಬೋದು, ಬೇಗ ಕೂಡ ಆಗೋಗ್ಬಿಡುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸಬ್ಸ್ಕ್ರೈಬ್ ಆದರೆ ಇನ್ಕೋತೀನಿ. ಮೊದಲಿಗೆ ನಾನು 1 kg ಚಿಕನ್ನ ಸ್ಕಿನ್ ಔಟ್ ತೊಗೊಂಡು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಚಿಕ್ಕದು. ಇದಕ್ಕೆ ಅರ್ಧ ಗೆಡ್ಡೆ ಈರುಳ್ಳಿ, ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಪುದೀನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಗೆಡ್ಡೆ ಈರುಳ್ಳಿ, ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, ಒಂದು ಟೊಮೆಟೊ, ಸ್ವಲ್ಪ ಪುದೀನ ಸೊಪ್ಪು. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಈರುಳ್ಳಿ ಮತ್ತು ಟೊಮೆಟೊದಲ್ಲೂ ನೀರಿನ ಅಂಶ ಇರುತ್ತೆ, ಅದರಿಂದ ಸ್ವಲ್ಪ ನೀರು ಸೇರಿಸ್ಕೊಂಡು ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡು ಬಂದುಬಿಡೋಣ. ಪೇಸ್ಟ್ ಆಯಿತು. ಇವಾಗ ನಾನು ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಬಿಸಿ ಆಗ್ತಿದ್ದಾಗೇ 2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ. ಒಂದು ಪಲಾವ್ ಎಲೆ, 1 ಪೀಸ್ ಚಕ್ಕೆ, 1 ಏಲಕ್ಕಿ ಕಾಯಿ ಮತ್ತು 4 ಪೀಸ್ ಲವಂಗ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಈರುಳ್ಳಿ ಬಣ್ಣ ಚೇಂಜ್ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಸ್ವಲ್ಪ ಬಣ್ಣ ಚೇಂಜ್ ಆದರೆ ಸಾಕು. ನೋಡಿ, ಈ ರೀತಿ ಆದರೆ ಹಸಿ ವಾಸನೆ ಹೋಗಿದೆ ಅಂತ. ಇವಾಗ ನಾನು ಇದಕ್ಕೆ 2 ಹಸಿ ಮೆಣಸಿನ್ಕಾಯನ್ನು ಸೇರಿಸ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು. ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ, ಅಂದರೆ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಚಿಕನ್ ಏನು ತೊಳೆದಿಟ್ಕೊಂಡಿದ್ವಿ ಅಲ್ವಾ, 1 kg ಚಿಕನನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಚಿಕನ್ ಪೂರ್ತಿಯಾಗಿ ಸೇರಿಸ್ಕೊಂಡಾದ್ಮೇಲೆ ನಾವಿಲ್ಲಿ ಚೆನ್ನಾಗಿ ಒಂದ್ಸಲಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಇದೆಲ್ಲ ಇದೆ ಅಲ್ವಾ, ಇದ್ರ ಜೊತೆಗೆ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಹೊಂದಿಸ್ಕೋಬೇಕು, ಅಂದರೆ ಮಿಕ್ಸ್ ಮಾಡ್ಕೋಬೇಕು. ಪೂರ್ತಿಯಾಗಿ ಮಿಕ್ಸ್ ಆಗಬೇಕಿದು. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡ್ಕೊಂಡಾಯಿತು. ಇವಾಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನದ ಪೌಡ್ರ್ ಕೂಡ ಹಾಕೋತಾ ಇದ್ದೀನಿ. ಅರಿಶಿನದ ಪುಡಿ ಹಾಕ್ಕೊಂಡ್ಮೇಲೆ ಒಂದ್ಸಲಿ ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ, ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ನಾವು ಇವಾಗಲೇ ಸೇರಿಸ್ಕೊಂಬಿಡೋಣ. ಏಕೆಂದರೆ ಚಿಕನ್ಗೆಲ್ಲ ಉಪ್ಪು ಹಿಡಿಬೇಕು, ಅದಕ್ಕೆ ನಾವು ಮೊದಲೇ ಚಿಕನ್ಗೆ ಉಪ್ಪು ಹಾಕೋತೀವಿ. ಸಾಂಬಾರೆಲ್ಲ ಏನಾದರೂ ಮಾಡಿದ್ರೂ ಅಷ್ಟೇ ಚಿಕನ್ಗೆ ಸ್ವಲ್ಪ ಮೊದಲೇ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ರುಚಿ ಹೆಚ್ಚುತ್ತೆ ಅಂತ. ಇವಾಗ ಉಪ್ಪೆಲ್ಲ ಹಾಕಿದ್ಮೇಲೆ ಒಂದ್ಸರಿ ಚೆನ್ನಾಗಿ ತಿರುಗಿಸ್ಕೊಂಡು ಬಿಟ್ಬಿಡೋಣ. ಈ ರೀತಿ ತಿರುಗಿಸ್ಕೊಂಡು ಇದು ಕುದಿಯೋ ಅಂತ ಬರಬೇಕು. ಕುದಿಯೋಕ್ಕೆ ಮತ್ತು ನೀರು, ಚಿಕನ್ನಲ್ಲಿ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಆವಾಗ ನೀರು ಬಿಟ್ಕೊಳ್ಳೋ ಅಂಥ ಟೈಮಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಮೊಸರು ತೊಗೋತೀನಿ. ಒಂದು ಅರ್ಧ ಕಪ್ಪಷ್ಟು ಮೊಸರು ತೊಗೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಏಕೆಂದರೆ ಚಿಕನ್ನ ನಾನು ಇಲ್ಲಿ ಮ್ಯಾರಿನೇಟ್ ಮಾಡ್ಕೊಂಡಿಲ್ಲ, ಅದರಿಂದ ಮೊಸರು ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಫ್ಟ್ ಆಗುತ್ತೆ ಚಿಕನ್ ಅಂತ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮೊಸರು ಸೇರಿಸ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಕ್ಕೆ ಬಿಟ್ಬಿಡೋಣ. ನೋಡಿ, ಇವಾಗ ನೀರು ಬಿಟ್ಕೋತಾ ಇದೆ. ಇವಾಗ ಚಿಕನ್ ಮುಚ್ಕೊಳ್ಳೋಷ್ಟು ನೀರು ಬಿಟ್ಕೊಂಡ್ಬಿಡುತ್ತೆ ಇದರಲ್ಲಿ. ಈ ನೀರೆಲ್ಲವುದು ಪೂರ್ತಿಯಾಗಿ ಡ್ರೈ ಆಗೋವರೆಗೂ ನಾವು ಚೆನ್ನಾಗಿ ತಿರುಗಿಸ್ಕೋತಾ ಬೇಯಿಸ್ಕೋಬೇಕು. ಇವಾಗ ನೀರಿನ ಅಂಶ ಎಲ್ಲ ಚೆನ್ನಾಗಿ ಡ್ರೈ ಆದರೆ ಚಿಕನ್, ಯಾವುದೇ ಚಿಕನ್ ಮಾಡಲಿ ಮಟನ್ ಮಾಡಲಿ, ನಾವು ಈ ಥರ ಒಗ್ಗರಣೆ ಹಾಕಿದಾಗ ನೀರೆಲ್ಲ ಬಿಟ್ಕೊಳ್ಳುತ್ತೆ ಅಲ್ವಾ, ಆ ನೀರು ಪೂರ್ತಿ ಡ್ರೈ ಆಗೋವರೆಗೂ ನಾವು ಚೆನ್ನಾಗಿ ತಿರುಗಿಸ್ಕೋತಾ ಇದ್ದು ಆಮೇಲೆ ಮಸಾಲೆಗಳು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಹಸಿ ವಾಸನೆ ಬರಲ್ಲ. ನೋಡಿ, ಇವಾಗ ಚಿಕನ್ ನೀರು ಜಾಸ್ತಿ ಬಿಟ್ಕೊಂಡಿತ್ತು, ಹಂಗೆ ತಿರುಗಿಸ್ಕೊಂಡು ಈ ರೀತಿಯಾಗಿ ನಾವು ಕಡಿಮೆ ಆಗ್ತಾ ಬಂದಿದೆ. ಇವಾಗ ಪೂರ್ತಿ ಡ್ರೈ ಆಗಿದೆ, ತೋರಿಸ್ತೀನಿ ನೋಡಿ. ಇವಾಗ ಡ್ರೈ ಆಗಿದೆ. ಎಣ್ಣೆ ಅಂಶ ಮತ್ತು ಮಸಾಲೆ ಏನು ನಾವು ಈರುಳ್ಳಿ ಎಲ್ಲ ಹಾಕಿದ್ವಿ ಅದು ಬಿಟ್ಕೊಂಡಿದೆ. ಇವಾಗ ನಾವೇನು ಮಾಡಬೇಕು ಅಂದರೆ, ಈಗ ರುಬ್ಕೊಂಡಿದ್ದಂಥ ಮಸಾಲೆ ಇತ್ತಲ್ವ, ಅಂದರೆ ಈರುಳ್ಳಿ, ಟೊಮ್ಯಾಟೊ ಮತ್ತು ಪುದೀನ ಸೊಪ್ಪು, ಬೆಳ್ಳುಳ್ಳಿ ಇದು ರುಬ್ಕೊಂಡಿದೆ ಅಲ್ವಾ, ಈ ಪೇಸ್ಟ್ ಕೂಡ ಸೇರಿಸ್ಕೊಂಡಾಯಿತು. ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡಾದ್ಮೇಲೆ ನಾವು ಇವಾಗ ಸ್ವಲ್ಪ ಮಸಾಲೆಗಳನ್ನ ಸೇರಿಸ್ಕೊಳ್ಳೋಣ. ಏನೇನು ಮಸಾಲೆ ಹಾಕ್ತೀವಿ ನೋಡೋಣ ಬನ್ನಿ. ಮೊದಲಿಗೆ ನಾನು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ 1 ಟೇಬಲ್ ಸ್ಪೂನು. ಇವಾಗ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ 1 ಟೇಬಲ್ ಸ್ಪೂನು. ಎಲ್ಲ ಮನೆಯಲ್ಲೇ ಮಾಡಿಸ್ಕೊಂಡಿರೋ ಅಂಥದ್ದು, ಮಿಲ್ ಮಾಡಿಸಿರೋ ಅಂಥದ್ದು. ಮೆಣಸಿನ್ಕಾಯಿ ಪುಡಿ ಆಗಿರ್ಬೋದು, ಧನಿಯಾ ಪೌಡ್ರ್ ಆಗಿರ್ಬೋದು, ಗರಂ ಮಸಾಲ ಆಗಿರ್ಬೋದು. ನಾನು 1 ಟೇಬಲ್ ಸ್ಪೂನು ಗರಂ ಮಸಾಲ ಕೂಡ ಸೇರಿಸ್ಕೊಂಡಿದ್ದೀನಿ. ಬೇರೆ ಯಾವುದೇ ಚಿಕನ್ ಮಸಾಲ ಆಗಲಿ ಏನು ಸೇರಿಸ್ತಾ ಇಲ್ಲ, ಅದರಿಂದ ಗರಂ ಮಸಾಲ, ಅಚ್ಕಾರದ ಪುಡಿ ಮತ್ತು ಧನಿಯಾ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ನೋಡಿ, ಇವಾಗ ಯಾವ ಥರ ಕಾಣ್ತಾ ಇದೆ ಅಂದರೆ,
ಈ ಚಿಕನ್ನು ಡ್ರೈ ಆಗಿ ಚೆನ್ನಾಗಿ ಕಾಣ್ತಾ ಇದೆ. ನಮ್ಗೆ ಏನಾದರೂ ಗ್ರೇವಿ ಬೇಡ, ನಮಗೆ ಡ್ರೈ ಆಗಿರಲಿ ಚಿಕನ್ ಅಂದರೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು 2ರಿಂದ 3 ನಿಮಿಷ ಕೈ ಬಿಡದೆ ತಿರುಗಿಸ್ತಾ ಬಂದಾಗ ಎಣ್ಣೆ ಅಂಶ ಪೂರ್ತಿಯಾಗಿ ಬಿಟ್ಕೊಳ್ಳುತ್ತೆ ನೋಡಿ. ಅಲ್ಲಿವರೆಗೂ ತಿರುಗಿಸ್ತಾ ಬಂದರೆ ಡ್ರೈ ಚಿಕನ್ ಆಗಿಬಿಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನನಗಿಲ್ಲಿ ಗ್ರೇವಿ ಬೇಕಾಗಿದೆ ಇಡ್ಲಿ ಜೊತೆಗೆ, ಅದರಿಂದ ನಾನಿಲ್ಲಿ ಗ್ರೇವಿ ಮಾಡ್ಕೊತಾ ಇದ್ದೀನಿ. ಅದರಿಂದ ನಾನು 1 ಗ್ಲಾಸ್ ಅಷ್ಟು ನೀರನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಚಿಕನ್ ಆಗಲೇ 80% ಬೆಂದಿದೆ ನೋಡಿ. ಈ ರೀತಿ ಎಣ್ಣೆ ಅಂಶ ಬಿಟ್ಕೋತು ಅಂದರೆ ಚಿಕನ್ ಬೆಂದಿದೆ ಅಂತಲೇ ಅರ್ಥ. ಈ ರೀತಿಯಾಗಿ ನಾವು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಬೇಯಿಸ್ಕೊತಾ ಬರಬೇಕು ಚಿಕನನ್ನು. ಈ ರೀತಿ ಎಣ್ಣೆ ಬಿಟ್ಕೋತು ಅಂದರೆ ಬೆಂದಿದೆ ಚಿಕನ್ ಅಂತಲೇ. ಇವಾಗ ನೋಡಿ ಗ್ರೇವಿ ರೆಡಿ ಆಯಿತು. ಇಷ್ಟಾದರೆ ಸಾಕು, ಗ್ರೇವಿ ರೆಡಿ ಆಯಿತು ಅಂತ. ಈ ಕೊನೆಯಲ್ಲಿ ನಮಗೆ ನಿಂಬೆಹಣ್ಣು ರಸ ಏನಾದರೂ ಬೇಕಂದರೆ ಸೇರಿಸ್ಕೋಬೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೋಬೋದು. ಬೇರೆ ಇನ್ನೇನಿಲ್ಲ. ಇದನ್ನು ಇಡ್ಲಿ ಜೊತೆಗೆ, ಇಡ್ಲಿ, ಪೂರಿ, ದೋಸೆ, ಚಪಾತಿ, ಮುದ್ದೆ ಜೊತೆಗೂ ಕೂಡ ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ. ಬೇರೆ ಯಾವುದೇ ಮಸಾಲೆಗಳನ್ನ ನಾವು ರುಬ್ಬಿ ಹಾಕಿಲ್ಲ. ತುಂಬಾ ರುಚಿಯಾಗಿರುತ್ತೆ. ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ರೆಸಿಪಿ ಇಷ್ಟ ಆಗಿದರೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ವೀಡಿಯೋಗಳನ್ನ ನೋಡಬೇಕು ಅನಿಸಿದ್ರೆ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಒತ್ತಿಬಿಡಿ. ಏನಕ್ಕೆ ಅಂದರೆ ನಾನು ಯಾವುದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನೋ ಎಲ್ಲವುದು ನೋಟಿಫಿಕೇಷನ್ ಬರುತ್ತೆ ಅಂತ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳಿದ್ದು. ಥ್ಯಾಂಕ್ ಯು.